ಹಸ್ತಪ್ರತಿ ಫೈನಲೈಸ್ ಆಯ್ತು, ಮತ್ತೆ ಯಾವ ಹಂತ ಅಂತ ಕೇಳುವಾಗ ಬರುವ ಹಂತವೇ ಸ್ಟೇಜ್ 5 ಫಾರ್ಮೇಟಿಂಗ್ ಅಂಡ್ ಟೈಪ್ ಸೆಟ್ಟಿಂಗ್. ಯಾಕೆ ಈ ಹಂತವನ್ನ ಫಾರ್ಮೇಟಿಂಗ್ ಅಂತ ಹೇಳ್ತೀವಿ ಅಂದ್ರೆ, ಈಗ ನಿಮ್ಮ ಮ್ಯಾನುಸ್ಕ್ರಿಪ್ಟ್ ಫೈನಲೈಸ್ ಆಯ್ತು. ಸೊ ಇವಾಗ ಏನಾಗಿದೆ, ಕಂಪ್ಲೀಟ್ ಒಂದು ಕೃತಿ ನಿಮ್ದೇನು ಕಾದಂಬರಿ ಕತೆ ಎಲ್ಲ ಅಕ್ಷರ ದೋಷ ಎಲ್ಲ ಸರಿ ಆಯ್ತು. ಸೊ ಇವಾಗ ಅದು ಯಾವ ರೀತಿ ಇರ್ಬೇಕು ಒಬ್ಬ ಓದುಗನಿಗೆ ಅನ್ನುವಂತಹ ಒಂದು ವಿಭಾಗ. ಅಂದ್ರೆ ಫಾರ್ ಎಕ್ಸಾಂಪಲ್, ಈಗ ನೀವು A4 ಅಲ್ಲಿ ಬರ್ದಿರ್ತೀರಾ, ಬಟ್ ನಿಮ್ಗೆ A5 ಅಲ್ಲಿ ಬೇಕು ಅಥವಾ ಬೇರೆ A6 ಅಲ್ಲೋ, ಸೊ ಈ ತರ ನನ್ನ ಪುಟಗಳಿರ್ಬೇಕು ಅನ್ನೋದನ್ನ ಡಿಸೈಡ್ ಮಾಡುವ ಹಂತ. ಹಾಗೆ ಅಕ್ಷರಗಳ ವಿನ್ಯಾಸವನ್ನು ಡಿಸೈಡ್ ಮಾಡುತ್ತೆ. ಫಾಂಟ್ ಸೈಜ್ ಆಗಿರ್ಬೋದು, ಅಥವಾ ಈ ಶೀರ್ಷಿಕೆಗಳಿಗೆ ಇದೇ ತರ ಒಂದು ಫಾಂಟ್ ಬೇಕು, ಹಾಗೆ ಪೇಜ್ ನಂಬರ್ಸ್, ಹೆಡರ್ ಫೂಟರ್ ಅಂತ ನಾವೇನ್ ಕರಿತೀವಿ ಅದು, ಹಾಗೆ ಈ ಅಂಚುಗಳು ಅಂದ್ರೆ ಮಾರ್ಜಿನ್ಸ್, ಈ ರೀತಿಯ ಆಗಿರುವಂತಹ ಕೆಲವು ಅಂಶಗಳು ಈ ಫಾರ್ಮೇಟಿಂಗ್ ಅಂಡ್ ಟೈಪ್ ಸೆಟ್ಟಿಂಗ್ ಅಲ್ಲಿ ಆಗುತ್ತೆ. ಸೊ ಇದನ್ನ ಯೂಶುವಲಿ ಎಡಿಟರ್ಸ್ ಗಳು ಮಾಡ್ತಾರೆ. ಸ್ವಯಂ ಪ್ರಕಟಿತ ಲೇಖಕರು, ಬರಹಗಾರರು, ಅವರು ಯೂಶುವಲಿ ಅವ್ರ ಫ್ರೆಂಡ್ಸ್ ಯಾರು ಎಡಿಟರ್ಸ್ ಇದ್ರೆ ಅವ್ರ ಹತ್ರ ಮಾಡಿಸ್ತಾರೆ. ಇಲ್ಲಾಂದ್ರೆ ಕೆಲವು ರೈಟರ್ಸ್ಗೆ ಅವ್ರಿಗೇನೆ ಎಡಿಟ್ ಮಾಡಕ್ಕೆಲ್ಲ ಬರುತ್ತೆ, ಸೊ ಅವ್ರು ಕುತ್ಕೊಂಡ್ ಮಾಡ್ತಾರೆ. ಇನ್ನು ನಮ್ದೇನಿಲ್ಲ, ಎಲ್ಲ ಪ್ರಕಾಶಕರು ಅಂತ ಹೇಳುವಾಗ ಪ್ರಕಾಶಕರು ಕೂಡ ಒಬ್ಬ ಒಳ್ಳೆ ಎಡಿಟರ್ ಹತ್ರ ಈ ಫಾರ್ಮೇಟಿಂಗ್ ಮತ್ತೆ ಟೈಪ್ ಸೆಟ್ಟಿಂಗ್ ನ ಮಾಡ್ತಾರೆ. ನಾನು ಕ್ರಿಯಾಶೀಲತೆ ಹಂತ ಅಂತ ಕರಿತೀನಿ. ಯಾಕೆ ಅಂತ ಅಂದ್ರೆ, ಒಂದು ಪುಸ್ತಕದ ಒಳನೋಟವನ್ನು ಕೊಡುವಂತಹ ಹಂತ. ಈಗ ಕೆಲವು ಕವಿತೆಗಳು ಬರೆದಾಗ ಇಲ್ಯುಸ್ಟ್ರೇಟರ್ ನ ಹಾಕೋದು ಅಥವಾ ಸ್ಕೆಚ್ ಮಾಡೋದು, ಎಲ್ಲಾ ಅಂಶಗಳು ಈ ಹಂತದಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಇದು ಅತ್ಯಂತ ಕ್ರಿಯಾಶೀಲತೆಯನ್ನ ಕೇಳುತ್ತೆ. ನೋಡಕ್ಕೂ ತುಂಬಾ ಸಿಂಪಲ್ ಆಗಿರ್ಬೇಕು, ಬಟ್ ತುಂಬಾ ಚೆನ್ನಾಗಿರ್ಬೇಕು ಅನ್ನುವಂಥದ್ದು ಈ ಹಂತಗಳಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಈ ಫಾರ್ಮೇಟಿಂಗ್ ಅಂಡ್ ಟೈಪ್ ಸೆಟ್ಟಿಂಗ್ ತುಂಬಾ ಮುಖ್ಯವಾದ ಹಂತ. ಅಂದ್ರೆ ಪುಸ್ತಕದ ಒಂದು ಒಳ ನೋಟವನ್ನ ಕೊಡುವಂತಹ ಹಂತ ಅಂತ ನಾನು ಹೇಳ್ತೀನಿ. ಸೊ ಈ ಹಂತದಲ್ಲಿ ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ನಾನು ಮಾತಾಡ್ತೀನಿ.